ನಗರದ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬಿಜೆಪಿ ಹಿರಿಯ ಮುಖಂಡ ಎಚ್ಆರ್ ಅರವಿಂದ್ ಉದ್ಘಾಟಿಸಿದರು. ನಂತರ ಮಾತನಾಡಿ, ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಕೀಲ ಗುರುಪ್ರಸಾದ್, ಕರ್ನಾಟಕ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೊತ್ತೇರ್ ಮಹದೇವ, ಡಾಕ್ಟರ್ ಎಚ್.ಸಿ. ಆನಂದ್, ಡಾಕ್ಟರ್ ಮನೋಹರ್, ಸಂಘಟನೆಯ ಉಮಾ ಭಾಗವಹಿಸಿದರು. ವರದಿ ಗಿರೀಶ್, ಮಂಡ್ಯ. ಏನು ಇವತ್ತು ಮಕ್ಕಳು ಅಂಕಗಳನ್ನು ಪಡೆದಿದ್ದಾರೆ, ದಯವಿಟ್ಟು, ಯಾಕಂದರೆ ನನ್ನ ಸ್ವಂತ ಅನುಭವ, ನನಗೆ ಬಿ ಫ್ರೀ ಸೀಟ್ ಸಿಕ್ತು, ತುಂಬ ಪರಿಶ್ರಮ ಪಟ್ಟು ಓದಿದೆ, 10,000 ರ್ಯಾಂಕಿಂಗ್ ಒಳಗೆ ಬಂತು, ಬಿ ಫ್ರೀ ಸೀಟ್ ಸಿಕ್ತು. ನಾನೇನು ಅನ್ಕೊಂಡ್ಬಿಟ್ಟೆ, ಬಿ ಫ್ರೀ ಸೀಟ್ ಸಿಕ್ತು, ಇನ್ನು ಮುಗೀತು ಓದಿದ್ದು ಅಂತ ಆ ಒಂದು ಕಲ್ಪನೆಗೆ ಹೊರಬಿಟ್ಟೆ. ಸೊ ಬಿ ಬ್ರ್ಯಾಕೆಟ್ ಆಗಿ ಉಳಿತು. ಫೈನಲ್ ಇಯರ್ ಮುಗಿಸಿದ್ರು ಕೂಡ ನನಗೆ ಬ್ರ್ಯಾಕೆಟ್ ಆಗಿ ಬಿ ಉಳಿದಿದೆ. ಇವತ್ತು ರಾಜಕಾರಣದಲ್ಲಿ ಅಥವಾ ಬೇಕರಿ ವೃತ್ತಿಯಲ್ಲಿ, ನಮ್ಮ ಛಾಯಾಗ್ರಾಹಕ ವೃತ್ತಿಯಲ್ಲಿ ಭಾಳಷ್ಟು ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ರು ಕೂಡ ಒಂದು ಮನಸ್ಸಿನಲ್ಲಿ ಕೊರಗೆ ಇರುತ್ತೆ, ಏನಂದರೆ ಬ್ರ್ಯಾಕೆಟ್ ಬಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಮಗೆ ಸಾಧನೆ ಅನ್ನೋದು ತೊಡಕಾಗಬಾರ್ದು, ಭವಿಷ್ಯಕ್ಕೆ ದಾರಿ ಆಗಬೇಕು. ಅವಾಗಷ್ಟೇ ನಾವು ಈಗ ಬಂದು ಕರೆದು ಸನ್ಮಾನ ಮಾಡಿದ್ರು, ಮುಗೀತು, ನಂದು ಇಷ್ಟೇ ಅಲ್ಲ, ಇನ್ನೂ ಭವ್ಯವಾದ ಬದುಕು, ಇನ್ನೂ ಒಂದು 10-15 ವರ್ಷ ಓದಲಿಕ್ಕಿದ್ದಾರೆ. ನಾನು ಸರಿಯಾಗಿ ಓದಿದ್ರೆ, ತುಂಬ ಕಷ್ಟಪಟ್ಟು ಈಗ ಒಂದು 10 ವರ್ಷ ನೀವು ಶ್ರಮ ಪಟ್ಟರೆ ನಿಮ್ಮ ಭವಿಷ್ಯ ಉಜ್ವಲ ಆಗುತ್ತೆ. ಮತ್ತು ಸಾಧಕರಿಗೆ ಸನ್ಮಾನ, ಸಾಧನೆ ಸುಮ್ಮನೆ ಮಾಡಿದ್ದಲ್ಲ, ಅವರ ನಿರಂತರ ಪರಿಶ್ರಮದಿಂದ ಸಾಧನೆ ಆಗ್ತದೆ. ಕೆಂಪೇಗೌಡರ ಜಯಂತಿ 517 ವರ್ಷಕ್ಕೂ ಮಿಗಿಲಾಗಿದ್ದು ಯಾಕೆ ನೆನೀತೀವಿ? ಕೆಂಪೇಗೌಡರು ಮಾಡಿದಂಥ ಆದರ್ಶ ಗುಣವನ್ನು ನೆನೀತಾ ಅವ್ರಿಗೆ ನೆನೀತಾರೆ. ಒಡೆಯರು ಯಾಕೆ ನೆನೀತೀವಿ? ರಾಜಕಾರಣಿಗಳು ಏನೋ ಮಾಡಬೇಕಿಲ್ಲ, ಇಂಥ ನಾಯಕರುಗಳ ಮಾಡಿದ ದಾರಿಯಲ್ಲಿ ಅವರು ತೋರಿದ ಸಮಾಜಮುಖಿಯಾಗಿ ಏನು ಕೆಲಸ ಮಾಡಿದ್ದಾರೆ, ಒಂದು 10 ಆಯ್ಕೆ ಮಾಡ್ತೀವಿ ಅಷ್ಟು.